ನಮಸ್ಕಾರ ಎಲ್ಲರಿಗೂ. ಸುಮಾರು ದಿನಗಳಾದ್ಮೇಲೆ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 5-6 ಮಂತ್ಸ್ ಆಯಿತು ಬ್ಲಾಗ್ನ ಮಾಡೇ ಇಲ್ಲ. ಸೊ ಈಗ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಓಕೆನಾ? ಇವತ್ತು ಆ ಥರ ಇತ್ತು. ಬಟ್ ಈಗ ನಾವು ಜಸ್ಟ್ ಒಂದು 6 ಹಸುಗಳು ಮಾಡ್ಕೊಂಡಿದ್ದೀವಿ ಅಷ್ಟೇ ಮನೆಗೆ. ಜಾಸ್ತಿ ಆಗೋದಿಲ್ಲ ಅಂತಂದ್ಬಿಟ್ಟು 6 ಹಸುಗಳಿದೆ. ಈ ಕಡೆ ಬಂದ್ಬಿಟ್ಟು 4 ಹಸು ಕಟ್ಟಿದ್ದೀವಿ. ಆ ಸೈಡ್ ಬಂದ್ಬಿಟ್ಟು 2 ಹಸುಗಳು ಕಟ್ಟಿದ್ದೀವಿ. ಸಾಕು ಅಂತ ಅಂದ್ಬಿಟ್ಟು ಎಷ್ಟು ಸಹ ಅಂತ ಮಾಡೋದು ಆಗೋದಿಲ್ಲ ಫ್ರೆಂಡ್ಸ್. ಮೊದಲಂಗೆ ಕೆಲಸ ಮಾಡೋದು ಕಷ್ಟ ಇದೆ ಸ್ವಲ್ಪ. ಅದಕ್ಕೋಸ್ಕರ ಈಗ ನನ್ನ ಮಗಳು ಕೆಲಸಕ್ಕೆ ಹೋಗ್ತಾ ಇದ್ದಾಳಲ್ಲ ಅಂತ ಅಂದ್ಬಿಟ್ಟು ಸಾಕು, ನಾನು ಹೇಗೂ ಬಟ್ಟೆ ಸ್ಟಿಚ್ ಮಾಡ್ಕೊತೀನಿ, ಸಾಕು ಅಂತ ಅಂದ್ಬಿಟ್ಟು ಸ್ವಲ್ಪ ಹಸುಗಳನ್ನ ಕಮ್ಮಿ ಮಾಡ್ಕೊಂಡ್ವಿ. ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಾಯಿದ್ರು ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಈಗ ಬ್ರೇಕ್ಫಾಸ್ಟಿಗೆ ಗೊಜ್ಜು ಅನ್ನ ಮಾಡೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ನಮ್ಮ ಮನೇಲಿ ಅಂದರೆ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಹಾಗೆ ಅಲ್ವಾ, ಜಾಸ್ತಿ ಏನು ಈ ಬ್ರೇಕ್ಫಾಸ್ಟ್ ಐಟಮ್ಸ್ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಈ ಗೊಜ್ಜು ಅನ್ನ ಮತ್ತು ರೈಸ್ ಐಟಮ್ಸ್ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಈಗ ಮುದ್ದೆ ಆ ಥರ. ನಮ್ಮ ಮನೇಲೂ ಹಾಗೇ ಬ್ರೇಕ್ಫಾಸ್ಟಿಗೆ ಗಗನಾಗೆ ಇಡ್ಲಿ ಚಪಾತಿ ಆ ಥರ ಮಾಡಿಕೊಟ್ರೆ, ಹಸ್ಬೆಂಡ್ಗೆ ರೈಸ್ ಇರಲೇಬೇಕು. ಯಾಕಂದರೆ ಊಟ ಇರ್ತಾರಲ್ವ, ಅವ್ರಿಗೆಲ್ಲ ಜಾಸ್ತಿ ಹೊಟ್ಟೆ ಹಸಿವು ಆಗುತ್ತೆ. ಅದಕ್ಕೋಸ್ಕರದಿಂದ ರೈಸ್ ಇರಲೇಬೇಕು. ಇವತ್ತು ಗಗನನು ಮನೆಯಲ್ಲೇ ಇದ್ಲು, ಹುಷಾರಿದ್ದ ಜ್ವರ ಅವಳಿಗೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕು. ಹೇಗೂ ಒಂದು ಟೈಮ್ ನಾಷ್ಟ ಅಲ್ವಾ ಅಂತಂದ್ಬಿಟ್ಟು ಗೊಜ್ಜು ಅನ್ನ ಮಾಡೋಣ ಅಂತಂದ್ಬಿಟ್ಟು ಹಸುಗಳು ಮನೆಗೆ ಬಂದೆ. ಯಾಕಂದರೆ ನೋಡಿ ಹುಲ್ಲೆಲ್ಲ ಹೆಚ್ಕೊಂಡು ತಿಂತಾಯಿತ್ತು. ಅದನ್ನೆಲ್ಲ ಎತ್ತು ನೆನ್ಕಾಕ್ಬಿಟ್ಟು ಹೊಟ್ಟೋಗ್ಬಿಡೋಣ, ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮಾರು ದಿನಗಳು ಆಗಿತ್ತಲ್ಲ ಬ್ಲಾಗ್ನ ಮಾಡಿ. ಅದಕ್ಕೆ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೇ ಮೀಶೋಲಿ ಒಂದು ಡ್ರೆಸ್ ಆರ್ಡ್ರ್ ಮಾಡಿದೆ, ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬನ್ನಿ. ಏನಂದರೆ ನೆನ್ನೆಲ್ಲ ಫುಲ್ಲು ಮೋಡ ಮುಚ್ಕೊಂಡಿತ್ತು. ಇವತ್ತು ಬಿಸಿಲು ಬಂದಿದೆ, ಬಟ್ಟೆನೇ ಒಣಗಿಲ್ಲ. ನಾನು 2 ದಿವಸದ ಬಟ್ಟೆಗಳನ್ನ ಒಣಗಾಕ್ತಾಯಿದ್ದೆ. ಇವತ್ತು ಪುನಃ ಬಟ್ಟೆಗಳನ್ನ ಒಣಗಾಕಬೇಕು. ಬಿಸಿಲು ಬಂದಿದೆ. ಬಿಸಿಲು ಇದ್ದಾಗ ಬಟ್ಟೆ ಒಣಗಾಕಿದ್ರೇ, ಒಂದು ಟೈಮ್ ಬಟ್ಟೆ ಒಗೆದು ಒಂದು ಟೈಮ್ ಒಣಗಾಕಿದ್ರೇ ಅದು ಬಟ್ಟೆ ಒಗ್ದಂಗೆ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಗೊಜ್ಜು ಅನ್ನ ಮಾಡಿಟ್ಬಿಟ್ರೆ ಸ್ವರ್ಗ ನಮ್ಮ ಮನೆಯವ್ರಿಗೆ. ಅವ್ರಿಗೆ ಈ ಥರ ಗೊಜ್ಜು ಅನ್ನ ಮಾಡಿಬಿಟ್ಟು ತುಪ್ಪ ಕೊಟ್ಬಿಟ್ರೆ ಅಂತೂ ಹೊಟ್ಟೆ ತುಂಬ ತಿಂತಾರೆ. ಆದ್ರೂ ಸ್ಕೂಲಿದ್ದಾಗ ನಾನು 2 ಥರ ಬ್ರೇಕ್ಫಾಸ್ಟ್ ಮಾಡಲೇಬೇಕು, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಪಾಪ ಅವರು ಹುಲ್ ತಂದು ತುಂಬ ಸುಸ್ತಾಗಿರ್ತಾರೆ. ಇಡ್ಲಿ ದೋಸೆ ಎಲ್ಲ ಕೊಟ್ಟರೆ ಸರಿ ಹೋಗಲ್ಲ ಅವ್ರಿಗೆ. ಅದಕ್ಕೋಸ್ಕರದಿಂದನೇ ಇದು ಖಾರದ ಪುಡಿ ಗೊಜ್ಜು ಚೆನ್ನಾಗಿರುತ್ತೆ. ಸೊ ರೆಸಿಪಿ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ಖಂಡಿತ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗ ಶೇರ್ ಮಾಡ್ತೀನಿ. ಸೊ ಈಗ ರೊಟೀನ್ 11 ಗಂಟೆಗೆ ಕೆಲಸ ಶುರು ಮಾಡಿಕೊಂಡೆ. ಎಲ್ಲ ತೊಳೆದಾಯಿತು ನೋಡಿ. ತೊಳೆದಾದ್ಮೇಲೆ ಎಸ್ಸು ಏನು ಮಾಡ್ತು ಅಂದರೆ ಸಗಣಿ ಇಟ್ಬಿಡ್ತು. ಎತ್ತಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ತಿರ್ಗಾ ಎಲ್ಲ ಎತ್ತಾಕ್ಬಿಟ್ಟು ತೊಳೆದ್ಬಿಟ್ಟು ಹೊರಟೆ. ಗಗನನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್ ನೋಡಿ, ಈಗ ಒಂದು ಹಸುನ ನಾವು ಆಚೆ ಕಟ್ಟಾಕಿದ್ದೀವಿ ನೋಡಿ. ಎಲ್ಲ ತಿರುಗಿ ಹಸುನೇ ನೋಡ್ತವೆ. ಎಷ್ಟು ಬುದ್ಧಿ ಅಂದರೆ ಈ ಹಸುಗಳಿಗೆ. ಒಂದು ಹಸುನ ಆಚೆ ಕಟ್ಟಾಕಿದ್ರೆ ಸಾಕು, ಬಡ್ಕೋಣದು ನೋಡಿ ಅಲ್ಲಿ ಆಚೆ ಕಟ್ಟಾಕಿದ್ದೀವಿ. ಯಾಕಂದರೆ ಅದು ಕರು ಆಗ್ತಾಯಿದೆ. ಅದಕ್ಕೋಸ್ಕರದಿಂದ ಅಲ್ಲಿ ನಮ್ಮ ಮನೆಯವ್ರು ಕಾಯ್ತಾ ಇದ್ದಾರೆ. ಯಾಕಂದರೆ ನಾಯಿಗಳು ಬಂದುಬಿಡ್ತವೆ ಅಂತ ಅಂದ್ಬಿಟ್ಟು ನೋಡ್ಕೊಬೇಕಲ್ಲ ಹುಷಾರಾಗಿ. ಸೊ ಅದಕ್ಕೆ ನಾನು ಗಗನನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ. ಅವರಿದ್ರಲ್ಲೂ ಹೇಗೂ ನೋಡ್ಕೊತಾಯಿದ್ರು ಅಂತ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಬಟ್ಟೆಗಳು ಹಾಕಿದ್ದೆ. ಬಟ್ಟೆ ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಒಣಗಾಕ್ಬಿಡ್ತಾಯಿದ್ದೆ. ಇನ್ನು ಮಳೆ ಬಂದರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಮೀಶೋಲ್ಲಿ ಒಂದು ಡ್ರೆಸ್ ತರಿಸಿದೆ ಅಂತಂದಲ್ಲ. ಸೊ ಇದೇ ಆ ಡ್ರೆಸ್ಸು. ಸೊ ಲಿಂಕು ನಾನು ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ತುಂಬ ಕಂಫರ್ಟಬಲ್ ಆಗಿರುತ್ತೆ. ನನಗೆ ಇತ್ತೀಚೆಗೆ ಅಂತೂ ಈ ಥರ ಡ್ರೆಸ್ಸಸ್ನ ವೇರ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ 1 ಪೀಸು ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಈ ಚೂಡಿದಾರ್ ಹಾಕ್ಕೊಂಡ್ರೆ ದುಪಟ್ಟಗಳನ್ನ ಹಾಕ್ಕೊಬೇಕು, ಒಂಥರ ಕಂಫರ್ಟಬಲ್ ಆಗಿರಲ್ಲ. ಸೊ ಈ ಥರ ಡ್ರೆಸ್ಸಸ್ನ ಇಷ್ಟಪಡ್ತೀನಿ. ತುಂಬ ರೀಸನಬಲ್ ಪ್ರೈಸ್ಗೆ ಸಿಕ್ತು. ಜಸ್ಟ್ ಅಂದರೆ 350 ರುಪೀಸ್ಗೆ ಸಿಕ್ಕಿದ್ದು ಈ ಡ್ರೆಸ್ಸು. ಚೆನ್ನಾಗಿತ್ತು. ಫ್ಯಾಬ್ರಿಕ್ಕು ಈ ಕಡೆ ಕಾಟನ್ನು ಅಲ್ಲ, ಈ ಕಡೆ ಏನಂತಾರೆ
ಸ್ಯಾಟಿನ್ ಥರನೂ ಅಲ್ಲ, ಆ ಥರ ಫುಲ್ ಮಿಕ್ಸ್ಡು. ಇದ್ರ ಜೊತೆ ಒಂದು ಸ್ಟೋಲ್ ತರಿಸಿದೆ. ಸ್ಟೋಲು ಚೆನ್ನಾಗಿತ್ತು, ಎರಡಕ್ಕೂ ಮ್ಯಾಚ್ ಆಗ್ತಾಯಿತ್ತು. ಅದಕ್ಕೆ ಹಾಗೆ ನಿಮ್ಮ ಜೊತೆಲೂ ಶೇರ್ ಮಾಡಿಕೊಂಡೆ. ಯಾಕಂದರೆ ನಾನು ಈ ಡ್ರೆಸ್ನ ತರಿಸಿದ್ದು ನಾನು ಟ್ರಿಪ್ಪಿಗೆ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ಬಟ್ ನಾನು ಹಾಕ್ಕೊಂಡು ಹೋಗೇ ಇಲ್ಲ, ಹಾಗೇ ಇಟ್ಟಿದ್ದೆ. ಇವತ್ತು ಸರಿ ಹಾಗೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆಲೂ ಶೇರ್ ಮಾಡಿದೆ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.